ಕೇರಳ ದೇವನಾಡು ಎಂದೇ ಪ್ರಸಿದ್ಧವಾದ ಈ ಕೇರಳ ದೇವರು ಹುಟ್ಟಿದ ನಾಡು. ಅಂದರೆ ಪ್ರಕೃತಿಯ ಸೊಬಗು ಕಡಿಮೆ ವಿಸ್ತಾರವಾದರೂ ಹಲವು ಜೀವರಾಶಿಗಳನ್ನು ಮತ್ತು ಪ್ರಭೇದದ ಮರಗಳನ್ನು ತುಂಬಿರುವ ಒಂದು ರಾಜ್ಯ. ನಾನು ಕೇರಳಕ್ಕೆ 15 ದಿನಗಳ ಕಾಲ ಎಜುಕೇಷನ್ ಟೂರ್ನಲ್ಲಿ ವಿಸಿಟ್ ಮಾಡಿದ್ದೆ. ಆ ಕೆಲವು ಕ್ಷಣಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಎಲ್ಲೆಂದರಲ್ಲಿ ನೀರು ಹರಿಯುವುದು, ಝರಿಗಳು ಮತ್ತು ಪ್ರಕೃತಿಯ ಸೊಬಗು ಕೇರಳವು ತಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಮುಖ್ಯ ರಸ್ತೆಗಳು ಬಹಳ ಚೆನ್ನಾಗಿವೆ ಮತ್ತು ಒಳಗಿನ ರಸ್ತೆಗಳಲ್ಲಿ ಹೋದರೆ ಪ್ರಕೃತಿಯ ಸೊಬಗು, ಬೇರೆ ಬೇರೆ ತರಹದ ಸಂಸ್ಕೃತಿ, ಕಟ್ಟಡಗಳು, ನೀರಿನ ಚಿಲುಮೆಗಳು, ನೀರಿನ ಝರಿಗಳು, ಒಂದು ರಮಣೀಯ ಪ್ರದೇಶವೇ ಈ ಕೇರಳ. ಇಲ್ಲಿ ನಾನು ಓದಲು 15 ದಿನ ಬಂದಿರುವಾಗ ಕೆಲವು ಫೋಟೋಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇನೆ. ವಿದ್ಯುತ್ ದೀಪದ ರಕ್ಷಣೆ, ಬಾವಿ, ಎಲ್ಲ ಮನೆಗಳ ಮುಂದೆ ಬಾವಿಗಳು ಮತ್ತು ಈ ತರಹ ವಿವಿಧ ಕೆರೆಗಳು ಮತ್ತು ವಿವಿಧ ಪ್ರಭೇದದ ಸಸ್ಯಗಳು, ಝರಿಗಳು, ದೇವಸ್ಥಾನಗಳು ತಮ್ಮನ್ನು ಕೈಬೀಸಿ ಕರೆಯುತ್ತದೆ. ಕೊನೆಗೆ ನಾವು ಒಂದು ಜೇನಿನ ಫಾರ್ಮ್ಗೆ ಹೋಗಿದ್ದೆವು. ಆ ಜೇನಿನ ಫಾರ್ಮ್ನಲ್ಲಿ ಒಬ್ಬ ರೈತರು ಜೇನು ಸಾಗಾಣಿಕೆಯ ಬಗ್ಗೆ ನಮಗೆ ವಿಶೇಷವಾಗಿ ಹೇಳಿಕೊಟ್ಟರು. ಔಷಧമാണ് തേനീച്ച കുത്തുന്നതാണ് തേനേക്കാൾ ഔഷധം. തേനേക്കാൾ ഔഷധമാണ് തേനീച്ച കുത്തുന്നത്. എൻ്റെ കണ്ണിൻ്റെ അകത്ത് ഒരു 5 ലക്ഷമെങ്കിലും 5 ലക്ഷം തേനീച്ചയാലും കുത്തിയിട്ടുണ്ട്. തേനീച്ച കർഷകർക്ക് കൊറോണ പിടിക്കില്ല. അത് ഇത് കുത്തുന്നത് തേനീച്ച കുത്തുന്ന ഏറ്റവും ഔഷധ ഗുണമാണ്. അതുകൊണ്ട് ഒരു അനുസരിച്ച് നമുക്ക് ഞാൻ കൊറോണ ഇഞ്ചക്ഷൻ എടുത്തിട്ടില്ല. കൊറോണയുടെ രോഗികളുടെ ಸಿಟಿಲು ಮಿಕ್ಸ್ ಮಾಡ್ತಾರೆ ಶುಗರ್ ಅಂಡ್ ಜಿಗಾರಿ. ನೋ ಸಿಟಿಲಿ ഉള്ളവർക്കും കഴിക്കാം. ಶುಗರ್ ಮಿಕ್ಸ್ ഹണി നോർമൽ ഇത് കഴിക്കാം. നോർമൽ ഷുഗർ ഉള്ളവർക്കും കഴിക്കാം, കുഴപ്പമില്ല. ಹೌ ಮೆನಿ ಆರ್ ದೇರ್ ಅಣ್ಣ? ನಂಬರ್ಸ್ കിട്ടും. അത് വനത്തിലെ തേൻ കിട്ടും. വനത്തിലെ ഇത് നമ്മൾ വനത്തിലല്ല, ഇത് പെട്ടിക്കകത്ത് വളർത്തുന്ന തേനാണ്. പിന്നെ അതുകൂടെ ചെറുതേനീച്ച അതിന്റെ ആണ് ഒരു തേന 5000 രൂപ വില. 5000. അത് മെഡിസിനാ. ಈ ಜೇನುತುಪ್ಪವನ್ನು ಹೇಗೆ ಸ್ವೀಕರಿಸಬೇಕು ಎಂಬುದಾಗಿ ನಾವು ಪ್ರಶ್ನೆ ಹಾಕಿದಾಗ ರೈತ ಹೇಳಿದ್ದೆ ಏನೆಂದರೆ, ಈ ಜೇನುತುಪ್ಪವನ್ನು ಮುಂಜಾನೆ ಬಿಸಿ ನೀರಿನಲ್ಲಿ 1 ಟೀ ಸ್ಪೂನ್ನಷ್ಟು ಹಾಕಿಕೊಂಡು ಸೇವಿಸಬೇಕು. ಮತ್ತು ಅರಿಶಿಣದಲ್ಲಿ ದಿನಕ್ಕೊಮ್ಮೆ 1 ಟೀ ಸ್ಪೂನ್ನಷ್ಟು ಜೇನುತುಪ್ಪ ಹಾಕಿಕೊಂಡು ಅರಿಶಿಣವನ್ನು ಮಿಶ್ರಣ ಮಾಡಿ ಸೇವಿಸಿದರೆ ಬಹಳ ಆರೋಗ್ಯಕ್ಕೆ ಉತ್ತಮ ಎಂದು ರೈತ ಹೇಳಿದರು. ಆರೋಗ್ಯವೇ ಭಾಗ್ಯ. ഒന്നും മടുപ്പില്ല. ഡെയിലി കഴിക്കുക, നല്ല സുഖമായിട്ട് കിടന്ന് ഉറങ്ങുകയും ചെയ്യും, നല്ല ആരോഗ്യം കിട്ടുന്ന ഏത് പണിയും ചെയ്യും. അവനവന്റെ ആരോഗ്യം അനുസരിച്ച് എന്തെങ്കിലും വേണം കഴിക്കാം. ചേട്ടന് നല്ല ആരോഗ്യം, നല്ല പവർ ഉണ്ടെങ്കിൽ ಬಿಫೋರ್ ಮೀಲ್ ಆಫ್ಟರ್ ಮೀಲ್ ಹೌ ಟು ಟೇಕ್ ದಿಸ್ ಹನಿ? ಎಂಟಿ ಸ್ಟಮಕ್ ಅಲ್ಲಿ ವಾಟರ್ ಬಿಸಿ ನಾವೇ ನಡೆದು ಆಯಾಸವಾಗಿದ್ದರಿಂದ ರೈತ ನಮ್ಮ ದಣಿವನ್ನು ನೋಡಿ ಒಂದು ಹಲಸಿನ ಹಣ್ಣನ್ನು ತೆಗೆದುಕೊಂಡು ಬಂದನು. ಚಕ್ ಎಂದು ಕೊಯ್ದು ನಮಗೆ ಕ್ಷಣ ಮಾತ್ರದಲ್ಲೇ ನೀಡಿದನು. ಚನ್ನರಾಯಪಟ್ಟಣದ ಮತ್ತು ಹಾಸನದ ಭಾಗಗಳಲ್ಲಿ ನಾವು ಈ ಥರ ಕೊಯ್ದು ರೈತರು ಕೊಡುವುದನ್ನು ನೋಡಿದ್ದೆವು. ಕರ್ನಾಟಕದ ರೈತರಾಗಲಿ ಅಥವಾ ಕೇರಳದ ರೈತರಾಗಲಿ ಅವರಿಗೆ ಕಾಣಿಸುವುದು ನಮ್ಮ ಹಸಿವು ಮಾತ್ರ. ಎಲ್ಲ ರೈತರು ಒಂದೇ ಎಂದು ಈ ರೀತಿಯಾಗಿ ನನಗೆ ತಿಳಿಯಿತು. ನಮ್ಮ ಸ್ನೇಹಿತರೊಂದಿಗೆ ಹಲಸಿನ ಹಣ್ಣನ್ನು ಸವಿದೆನು. ತದನಂತರ ಈ
ಕೃಷಿಯಲ್ಲಿ ಏನಾದರೂ ಅಡ್ವಾನ್ಸ್ಮೆಂಟ್ ಅಥವಾ ಆಟೋಮೇಷನ್ ಬೇಕಾ? ಏನೇನೋ ಮಷಿನ್ಗಳು ಬಂದಿದೆ ಹಲಸಿನ ಹಣ್ಣನ್ನು ತೆಗೆಯಲು ಅಥವಾ ಈ ಜೇನುಗೂಡಿನ ಕೃಷಿಯ ಬಗ್ಗೆ ಏನಾದರೂ ಉಪಕರಣಗಳು ಬಂದಿದೆ ಅಂತ ಕೇಳಿದೆ. ಅವರು ಬೇರೆ ಬೇರೆ ಉಪಕರಣಗಳ ಬಗ್ಗೆ ವಿವರಿಸುತ್ತಾ ನಮ್ಮಂಥ ಚಿಕ್ಕ ರೈತರಿಗೆ ಉಪಕರಣಗಳೇನು ಬೇಡ, ನಾವೇ ಫಿಟ್ ಆಗಿದ್ದೇವೆ, ನಮ್ಮ ಹೊಲದಲ್ಲಿ ಬರುವಂತಹ ಕೆಲಸಗಳನ್ನೆಲ್ಲ ನಾವೇ ನಿಭಾಯಿಸಿಕೊಂಡು ಖುಷಿಯಾಗಿದ್ದೇವೆ ಎಂದರು. ಅಂದರೆ ಉಪಕರಣಗಳು ಬಹುಶಃ ಸಣ್ಣ ಜಮೀನುಗಳಿಗೆ ಬೇಕಾಗಿಲ್ಲ ಅನಿಸುತ್ತದೆ. ಈ ರೀತಿಯಾಗಿ ನಮ್ಮ ಸ್ನೇಹಿತರೆಲ್ಲ ನಮ್ಮ ಪ್ರಶ್ನೆಗಳನ್ನು ಅನುವಾದ ಮಾಡಿಕೊಟ್ಟು ಅವರಿಂದ ಉತ್ತರ ಪಡೆದು ನಮಗೆ ತಿಳಿಸಿದರು. ഇപ്പോൾ ഈ തേനിന്റെ ആയാലും എന്തെങ്കിലും ഇപ്പം നമ്മളിപ്പോൾ എല്ലാം കൈകൊണ്ടല്ലേ ചെയ്യണം? അതല്ല, കൈകൊണ്ടല്ലേ നമ്മളിപ്പോൾ എല്ലാം ചെയ്യുന്നത്? മെഷീൻ ലൈക്ക് ഓക്കെ. അപ്പോൾ നമുക്ക് അതിൻ്റെ രാവിലെ ഒരു മണിക്കൂർ കടു വെച്ച് കഴിഞ്ഞാൽ വൃത്തിയായിട്ട് പിന്നെ ഈ മെഷീനും വേണം, സ്മോക്കർ വേണം. He is already using a machine for the this honey one. Like they have a machine for pumping and smoker for like dispersing the and for gas. They don't need anything. അല്ല നിങ്ങളിവിടെ ഡിസംബറിലുണ്ടെങ്കിൽ ഫുള്ളായിട്ട് കാണിക്കാം. ഡിസംബറിൽ എല്ലാ പരിപാടിയും കാണിച്ചു ഡിസംബറിലുണ്ടെങ്കിൽ ഇവരുണ്ടെങ്കിൽ He will come in December. Another one thing we want to know. These seeds are there, right? In the jackfruit. What alternative they may do? We will make it Curry. biryani. Okay. That is a very. നമ്മൾ ചക്കക്കുരുണ്ട് മെഴുക്കുവരട്ടി Sambar or something. No biodiesel kind of thing. Oil. I don't know whether such things are there in other big planters. ഇവര് ചോദിക്കുന്നറിയോ, ഈ സാധനങ്ങൾ വെച്ചിട്ട് നമ്മൾ ബയോഗ്യാസ് ഒക്കെ ഉപയോഗിക്കില്ലേ, അതുപോലെ എന്തെങ്കിലും ചെയ്യാറുണ്ട്? Conversation with. ഈ വേസ്റ്റല്ലേ കമ്പോസ്റ്റിൽ ഉപയോഗിക്കുന്നുണ്ട്. അപ്പൊ പശുവിന് they are already using that for biogas. And normally if it is in Pakka village area, they will give it to house. And the seeds we use for making vegetable, I mean Sambar. fry, you can make variety, you can we also use that for curry. same only. എന്നെ പോലെ വള്ളി പോലെ വാങ്ങി Totally no automation required for such a type. We can lift 100 kg. He will do only in our, from our side he is a gym person. 70 kg second lift. He is only 55 kg weight, but he can lift 100 kg. Oh wow. ರೈತ ಭಾರತ ದೇಶದ ಬೆನ್ನೆಲುಬು. ಭಾರತದ ಆರ್ಥಿಕತೆ ರೈತರ ಮೇಲೆ ನಿಂತಿದೆ. ರೈತರ ಸಮೀಪ ಹೋಗೋಣ, ಅವರಿಂದ ತಿಳಿಯೋಣ, ಸಾಧ್ಯವಾದ ತಂತ್ರಜ್ಞಾನಗಳನ್ನು ಕೃಷಿಗೆ ನೀಡೋಣ. ಇದರಿಂದ ಮುಂದುವರಿಸುವೆ ನಿಮ್ಮ ಮಲ್ಲಿಕಾರ್ಜುನ.